ವೆಂಕಟೇಶ್ವರ ಸ್ವಾಮಿಗೆ ಹಿಂಭಾಗದಲ್ಲಿ ದೇವಿಯಂತೆ ಉದ್ದವಾದ ಕೂದಲಿದೆ, ಹೆಂಗಸರಂತೆ ಕೂದಲಿದೆ. ಆ ಕೂದಲನ್ನು ಇವಾಗಲೂ ನೋಡಬಹುದು. ಹಾಗಿದ್ರೆ ಅದು ದೇವಿ ಅಲ್ವೇ? ಇವನಿಗೆ ಯಾಕೆ ಇಷ್ಟುದ್ದದ ನೀರು ಬಂತು, ಇವನಿಗೆ ಯಾಕೆ ಇಷ್ಟುದ್ದದ ನೀಳವಾದ ಜಡೆ ಬಂತು ಅನ್ನುವಂತಹ, ಅಥವಾ ಕೂದಲು ಬಂತು ಅನ್ನೋ ಪ್ರಶ್ನೆಗೆ ಕೂಡ ಆಳ್ವಾರರುಗಳೇ ಇದನ್ನು ಹಾಡ್ಬಿಟ್ಟಿದ್ದಾರೆ. ನೀಳ್ಮುಡಿಯಂ ಅಂತ ಭಗವಂತನಿಗೆ ನೀಳವಾದಂತಹ ಮುಡಿ ಇದೆ ಅಂತ ಆಳ್ವಾರರುಗಳೇ ಹಾಡ್ತಾ ಇದ್ದಾರೆ. ಅವರು ಹೇಳುವಾಗಲೇ ಇರುಂಡು ಉರುವುಂ ಅಂತಾನು ಹಾಡ್ತಾರೆ. ಅಯ್ಯ ಭಗವಂತ, ನೀನು ವೆಂಕಟೇಶ್ವರನಿದ್ದೀಯಲ್ಲಪ್ಪ, ನೀನು ಎರಡು ಉರುವುಗಳು, ಎರಡು ಶರೀರಗಳನ್ನು ಉಳ್ಳವನಾಗಿದ್ದೀಯ, ಎರಡು ರೂಪಗಳಲ್ಲಿದ್ದೀಯ. ಮೊದಲನೆಯದು ವೈಷ್ಣವ ರೂಪದಲ್ಲಿಯೂ ಇನ್ನೊಂದು ಶೈವ ರೂಪದಲ್ಲಿಯೂ ಇದ್ದೀಯೆ. ಅದಲ್ಲದೆ ನೀನು ಇಲ್ಲಿ ಇರಂಡು ನೀಳ್ಮುಡಿಯಂ, ಒದ್ದವಾದ ಮುಡಿಯನ್ನು ಹೊಂದಿದ್ದೀಯೆ. ಹಾಗಾಗಿ ಇರಂಡು ಉರುವಂ ಇದ್ದಿದ್ದರಿಂದ ಶೈವವೇ ವೈಷ್ಣವವೇ ಅಂತ ಚರ್ಚೆ, ನೀಳ್ಮುಡಿಯಂ ಅಂತ ನೀಳವಾದಂತಹ ಕೂದಲಿದ್ದರಿಂದ ದೇವಿಯೇ ನಾರಾಯಣನೇ ಅಂತ ಚರ್ಚೆ. ಈ ಎಲ್ಲವೂ ರಾಮಾನುಜರ ಕಾಲದಲ್ಲಿ ಒಂದು ಇತ್ಯರ್ಥಕ್ಕೆ ಬಂದು ಅದು ನಾರಾಯಣನೇ ಅನ್ನೋದು ಬಂತು.